ಹಿಂದೂ ಸಂಗಮದ ಹೆಸರಿನಲ್ಲಿ ಪರಮ ವೈಭವದ ಭಾರತ ನಿರ್ಮಾಣಕ್ಕಾಗಿ ಜನವರಿ 10ರಂದು ಶನಿವಾರ ಸಾಗರದಲ್ಲಿ ಹಿಂದೂ ಸಮಾಜೋತ್ಸವ ಹಾಗೂ ಸಂಕೀರ್ತನೆಯೊಂದಿಗೆ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಂಡಿರುವುದಾಗಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಸಾಗರ ಅಧ್ಯಕ್ಷರಾದ ರಾಘವೇಂದ್ರ ಎಚ್ ಶೇಟ್ ಹೇಳಿದರು. ಇದನ್ನ ಸದುಪಯೋಗ ಪ್ರತಿಯೊಬ್ಬ ಹಿಂದೂಗಳು ಅದನ್ನ ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಹಾಗೆ ಮಾತೆಯರು, ಹಾಗೆ ಮಕ್ಕಳು ಎಲ್ಲರೂ ಕೂಡ ಇದಕ್ಕೆ ಭಾಗವಹಿಸಬೇಕು ಅಂತ ಕೇಳ್ತೀನಿ. ಪ್ರತಿಯೊಂದು ವಿಷಯಗಳು ಕೂಡ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಏನು ರಾಷ್ಟ್ರೀಯ ಸೇವಕ ಸಂಘದ ಬಗ್ಗೆ ಸಾಕಷ್ಟು ಗೊಂದಲಗಳು ಸಾಕಷ್ಟು ಜನರಲ್ಲಿ ಇರ್ಬೋದು, ಅದನ್ನೆಲ್ಲರೂ ಕೂಡ ತಿಳಿಸುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಪೂರ್ವಭಾವಿಯಾಗಿ ನಾಳೆ ಸಂಜೆ 4 ಗಂಟೆಗೆ ಗಣಪತಿ ಆವರಣದಿಂದ ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭಾರತದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷದ ಸವಿನೆನಪಿಗಾಗಿ ವಿಜಯದಶಮಿಯ ದಂದು ವ್ಯಾಪಕವಾಗಿ ದೇಶಾದ್ಯಂತ ಪಥಚಲನದ ಮೂಲಕ ಹಿಂದೂ ಜನಜಾಗೃತಿ ಮೊಳಗಿಸಲಾಗಿದೆ. ಮುಂದುವರಿದ ಭಾಗಿಯಾಗಿ ಯುವ ಸಮಾವೇಶಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಮೂರನೆಯದಾಗಿ ಮನೆ ಮನೆ ಸಂಪರ್ಕಿಸುವ ಮೂಲಕ ಹಿಂದೂ ಜಾಗೃತಿ ಮಹತ್ವವನ್ನು, ಸಂಘಟನೆಯ ಉದ್ದೇಶಗಳನ್ನು ತಿಳಿಸುವ ಕಾರ್ಯ ಯಶಸ್ವಿಯಾಗಿದೆ. ಸಾಗರದ ಪಟ್ಟಣದ 12,000 ಮನೆಗಳನ್ನು ಸಂಪರ್ಕಿಸಿದ್ದೇವೆ ಎಂದರು. ಶಿವನಾಯಕ ನಗರದ ವೃತ್ತದಿಂದ ಸಂತೆ ಮಾರ್ಕೆಟ್ ಮೂಲಕ ಶೋಭಾಯಾತ್ರೆ ಹಾದು ಹೋಗಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕಂತಿದ್ದೇವೆ. ಈ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಅಭಿನವ ಚಿನ್ನಬಸವ ಮಹಾಸ್ವಾಮಿಗಳು ಸದಾಶಿವ ಶಿವಯೋಗ ರಾಮರಾಜಯ ಮೂಲಗದ್ದೆ ಮಠ ಇವರು ಸಹ ದಿವ್ಯ ಸಾನ್ನಿಧ್ಯದಲ್ಲಿರುತ್ತಾರೆ. ಮುಖ್ಯ ವಕ್ತಾರರಾಗಿ ಪತ್ರಿಕಾಗೋಷ್ಠಿಯ ನಮ್ದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಕಳೆದಿದೆ. 100 ವರ್ಷ ಭಾರತದಲ್ಲಿ ಅದು ಭಾರತದ ಒಂದು ಪ್ರಗತಿ ಮತ್ತು ಏಕತೆಗೆ ಪೂರಕವಾಗಿ ಕೆಲಸ ಮಾಡಿ ಈ ಒಂದು ಸ್ಥಿತಿಯಲ್ಲಿ ಒಂದು ಕಾಲಘಟ್ಟಕ್ಕೆ ಬಂದಿರುವ ಸಂದರ್ಭದಲ್ಲಿ ಜನರಿಗೆ ಇನ್ನು ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಏಕತೆ ಮತ್ತು ಆ ಹಿಂದೂ ಏಕತೆ ಮೂಲಕ ಭಾರತವನ್ನು ಪರಮ ವೈಭವ ಸ್ಥಿತಿ ಒಯ್ಯಬೇಕು. ಭಾರತದ ನಮ್ಮ ಹಿಂದೂ ಸಮಾಜದಲ್ಲಾಗಲಿ ಅಥವಾ ಭಾರತೀಯ ಸಮಾಜದಲ್ಲಿ ಇರುವಂತಹ ಕುನೀತಿಗಳನ್ನು ದೂರ ಮಾಡಬೇಕು, ಅಂತಹ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ಒಂದು ಕೆಲಸವನ್ನ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡ್ತಾ ಇದ್ವಿ. ಈಗ ನಮ್ಮ ಅಧ್ಯಕ್ಷ ಶ್ರೀ ಮಾರಿಕಾಂಬಾ ಗಂಡನ ಮನೆ ದೇವಸ್ಥಾನದ ಎದುರಿನಿಂದ ಸಂಕೀರ್ತನೆಯೊಂದಿಗೆ ಬೃಹತ್ ಹಿಂದೂ ಶೋಭಾಯಾತ್ರೆ ಆರಂಭವಾಗಲಿದ್ದು, ಸಾಗರ್ ಹೋಟೆಲ್ ವೃತ್ತದಿಂದ ಜೆಸಿ ರಸ್ತೆ ಮೂಲಕ ಗಾಂಧಿ ಮೈದಾನವನ್ನು ತಲುಪಿದೆ ಎಂದು ಮಾಹಿತಿ ನೀಡಿದ ಅವರು, ಹಿಂದೂ ಸಮಾಜದ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕ್ ಅಧ್ಯಕ್ಷೆ ಪ್ರತಿಮಾ ಜೋಗಿ, ರಾಜೇಂದ್ರ ಪೈ ಹಾರಾಡಿ, ಶ್ರೀಮತಿ ವಾಸುಕಿ ರಾಘವೇಂದ್ರ, ರಾಕೇಶ್ ಬ್ಯಾನ್ಸಿಲ್ ವಿಶಾಲ್ ಮೊದಲಾದವರು ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.